ಹಳಿಯಾಳದಲ್ಲಿ ಕೃಷಿ ಇಲಾಖೆಯಿಂದ ರೈತರ ದಿನಾಚರಣೆಯ ಸಂಭ್ರಮ. ಆರ್ಥಿಕವಾಗಿ ಸದೃಢ ರಾಷ್ಟ್ರಕ್ಕೆ ರೈತನೇ ಬೆನ್ನೆಲುಬು. ಶಾಸಕ ಆರ್ ವಿ ದೇಶಪಾಂಡೆ. ರೈತರು ದೇಶದ ಆರ್ಥಿಕ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ತಮ್ಮ ಶ್ರಮ ಹಾಗೂ ಉತ್ತಮವಾದ ಆಹಾರ ಬೆಳೆಗಳನ್ನು ಬೆಳೆಯುವ ಅನ್ನದಾತರ ಶ್ರಮಕ್ಕೆ ನಮ್ಮ ಸರ್ಕಾರದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣಲು ರಿಯಾಯಿತಿ ದರದಲ್ಲಿ ಕೃಷಿ ಯಂತ್ರೋಪಕರಣಗಳ ಸಲಕರಣೆಗಳನ್ನು ವಿತರಿಸಿ ಯಾವತ್ತೂ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಕಾಣಲಿ ಎಂದು ಶಾಸಕ ದೇಶಪಾಂಡೆ ಹೇಳಿದರು. ಪಟ್ಟಣದ ಪುರಭವನದಲ್ಲಿ ಕೃಷಿ ಇಲಾಖೆಯಿಂದ ಆಯೋಜನೆ ಮಾಡಿದ ರೈತ ದಿನಾಚರಣೆ ಕಾರ್ಯಕ್ರಮವು ಇಂದು ಜರುಗಿತು. ಈ ಸಮಾರಂಭದಲ್ಲಿ ರೈತರಿಗೆ ಬೇಕಾಗಿರುವ ಕೃಷಿ ಯಂತ್ರೋಪಕರಣಗಳ ಹಾಗೂ ಸ್ಪ್ರಿಂಕ್ಲರ್ ಪೈಪ್ ಮುಂತಾದ ಸಲಕರಣೆಗಳನ್ನು ವಿತರಿಸಿ ನಂತರ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಮಾತನಾಡಿ, ರೈತರು ಯಾವತ್ತೂ ದೇಶದ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುವ ಅನ್ನದಾತರು. ಇನ್ನೂ ಆರ್ಥಿಕ ಅಭಿವೃದ್ಧಿ ಕಾಣಲಿ ಹಾಗೂ ರೈತರ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಹಾಗೂ ಆರ್ಥಿಕ ಅಭಿವೃದ್ಧಿ ಕಡೆಗೆ ನಡೆಯುವಂತಾಗಲಿ ಎಂದು ಶುಭ ಹಾರೈಸುತ್ತಾ ಸಮಾರಂಭದಲ್ಲಿ ಪ್ರಗತಿಪರ ರೈತರನ್ನು ಕೂಡ ಸನ್ಮಾನಿಸಿದರು. ಈ ಸಮಾರಂಭದಲ್ಲಿ ತಾಲೂಕಾ ದಂಡಾಧಿಕಾರಿ ಫಿರೋಜ್ ಶಾ ಸೋಮನಕಟ್ಟಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪಾಟೀಲ್, ಪ್ರಗತಿಪರ ರೈತ ಹಾಗೂ ರೈತ ಮುಖಂಡರಾದ ಶಂಕರ್ ಕಾಸ್ಗಾರ್, ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಅಧ್ಯಕ್ಷ ಕುಮಾರ್ ಬೊಬಾಟಿ, ಹಳಿಯಾಳ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಉಮೇಶ್ ಬೋಳ್ಶೆಟ್ಟಿ, ರವಿ ತೋರಣಕಟ್ಟಿ ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಕೃಷಿ ಸಹಾಯಕ ನಿರ್ದೇಶಕರಾದ PI ಮಾನೆ ಮತ್ತು ರೈತ ಬಾಂಧವರು ಉಪಸ್ಥಿತರಿದ್ದರು. ಹತ್ತಿ ಬೀಜಗಳು ಕೊಟ್ಟೆ ನಾನು ತಂದೆಯವರು ಬಹಳ ಪ್ರಾಮಾಣಿಕರು, ನಿಷ್ಠಾವಂತರು. ನೀವು ಕಪ್ಪು ಕೊಡ್ತೀರಂತ ಫ್ಯಾಕ್ಟ್ರಿ ನಡೆದಿದೆ, ಕೊಟ್ಟಿರೋದು ಏನು ಮಾಡ್ತೀವಿ? ನಾನು ಒಂದು ಮಾತು ಹೇಳ್ತೇನೆ, ಅದನ್ನ ಯಾರು ನನ್ನ ಟೀಕೆ ಮಾಡಿದ್ರು. ನಾ ಹೇಳ್ತೇವೆ, ಈ ಫ್ಯಾಕ್ಟ್ರಿ ಹಲ್ಯಾಳದಲ್ಲೇ ನಿಮ್ಮ ಕಬ್ಬು ಹಲ್ಯಾಳದೇ ಅನ್ನದೇ ಅವ್ರು ಹೋಗಿ ಬೇರೆ ಕಡೆ ಬೆಳಗಾವಿಯಲ್ಲಿ ಮತ್ತೊಂದು ಮಾರಾಟ ಮಾಡಿದ್ರೆ ಅದರ ಮೇಲೆ ಯಾರು ಟೀಕೆ ಮಾಡಿದ್ರು. ಇವರು ತೋಟಗಾರಿಕೆಯಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. ಇವರಿಗೆ ಮಾನ್ಯ ಶಾಸಕರಿಂದ ಸನ್ಮಾನ. ಶ್ರೀ ಮಹಾಬಳೇಶ್ವರ್ ಕೆರ್ಕಾಡ್, ಕೇಗೆಹಳ್ಳಿ. ಇವರು ಪಶು ಸಂಗೋಪನೆಯಲ್ಲಿ ಕೋಳಿ ಸಾಕಣೆ ಮಾಡುವ ಮೂಲಕ 4 ಎಕರೆ ಜಮೀನಿನಲ್ಲಿ 200 ಕೋಳಿ ಆದಾಯ 1 ಲಕ್ಷಗಳನ್ನು ಗಳಿಸಿ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಬಡಗಾಂ ಕ್ರೀಡಾ, ಇವರು